ಲಾಸ್ಟ್ ವೀಡಿಯೋನಾಗ ಎಸ್ ಕ್ಯೂ ಎಲ್ ಅಂದ್ರೆ ಏನಂತ ನೋಡಿದ್ವಿ. ಈ ವಿಡಿಯೋನಾಗ ಎಸ್ ಕ್ಯೂ ಎಲ್ ಯಾಕೆ ಇಂಪಾರ್ಟೆಂಟ್, ಆಮೇಲೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಎಸ್ ಕ್ಯೂ ಎಲ್ ಒಂದು ಎವರ್ಗ್ರೀನ್ ಸ್ಕಿಲ್. ಡಾಟಾನ ಫೆಚ್ ಮಾಡೋಕ್ಕೆ, ರಿಪೋರ್ಟ್ಸ್ನ ಅನಲೈಸ್ ಮಾಡೋಕ್ಕೆ, ಡಾಟಾನ ಇನ್ಸರ್ಟೆಡ್, ಅಪ್ಡೇಟ್, ಡಿಲೀಟ್, ಏನೋ ಮಾಡಿಫೈ ಮಾಡೋಕ್ಕೆ ಎಲ್ಲ ಎಸ್ ಕ್ಯೂ ಎಲ್ ಬೇಕೇ ಬೇಕು. ಡಾಟಾಬೇಸ್ ಜೋಡಿ ಕಮ್ಯುನಿಕೇಟ್ ಮಾಡೋಕೆ ನಾವು ಒಂದು ಕಮಾಂಡ್ ಬರ್ತೀವಿ ಎಸ್ ಕ್ಯೂ ಎಲ್ ಯೂಸ್ ಮಾಡಿ. ಆ ಕಮಾಂಡ್ ಏನು ಕ್ವೆರಿ ಅಂತ ಕರಿತೀವಿ. ಈಗ ನಾವು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಇಮ್ಯಾಜಿನ್ ಮಾಡಿರಿ, ನೀವು ಒಂದು ಶಾಪಿಂಗ್ ಆ್ಯಪ್ ಓಪನ್ ಮಾಡ್ತೀವಿ. ಆ ಶಾಪಿಂಗ್ ಆ್ಯಪ್ನಾಗ ನಿಮ್ಮ ಆರ್ಡರ್ ಹಿಸ್ಟ್ರಿ ಇರ್ತೈತಿ. ಆ ಆರ್ಡರ್ ಹಿಸ್ಟ್ರಿ ಒಂದು ಡಾಟಾಬೇಸ್ ಒಳಗೆ ಸ್ಟೋರ್ ಆಗಿರ್ತೈತಿ. ನಾವು ಬರೆಯೋ ಎಸ್ ಕ್ಯೂ ಎಲ್ ಕಮಾಂಡ್ ಏನು ಮಾಡ್ತೈತೆ ಅಂದ್ರೆ ಆ ಡೇಟಾಬೇಸಿಂದ ಡೇಟಾನ ಫೆಚ್ ಮಾಡೋಕ್ಕೆ, ಇನ್ಸರ್ಟ್ ಮಾಡೋಕ್ಕೆ, ಮಾಡಿಫೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಬೇಸಿಕಲಿ ಜಸ್ಟ್ ಕಮ್ಯುನಿಕೇಟಿಂಗ್ ವಿತ್ ದಿ ಡೇಟಾಬೇಸ್. ಈಗ ಒಂದು ಕ್ವೆರಿ ತೋರಿಸ್ತೀನಿ, ಅದನ್ನು ಇಂಗ್ಲೀಷ್ ಒಳಗೆ ತೋರಿಸ್ತೀನಿ. ಇಂಗ್ಲೀಷ್ ಲ್ಯಾಂಗ್ವೇಜನ್ನ ಸ್ವಲ್ಪ ಮಾಡಿಫೈ ಮಾಡಿ ಎಸ್ ಕ್ಯೂ ಎಲ್ ಕಮಾಂಡಿಗೆ ಎಸ್ ಕ್ಯೂ ಎಲ್ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತಲ್ಲ ಅದನ್ನು ಎಸ್ ಕ್ಯೂ ಎಲ್ ಕಮಾಂಡ್ ಅಂತ ಕರಿತೀವಿ. ಇಲ್ಲೊಂದು ಕ್ವೆರಿ ಐತಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್ ವೇರ್ ಕಸ್ಟಮರ್ ನೇಮ್ ಈಕ್ವಲ್ ಟು ಜಾನ್. ಅಂದ್ರೆ ಇಂಗ್ಲೀಷ್ ಒಳಗೆ ಶೋ ಆಲ್ ದಿ ಆರ್ಡರ್ಸ್ ವೇರ್ ಕಸ್ಟಮರ್ ನೇಮ್ ಈಸ್ ಜಾನ್. ಕ್ವೆರಿ ಬರೆಯೋದು ಹೆಂಗಂತ ನಾವು ಮುಂದಿನ ವೀಡಿಯೋನಾಗ ನೋಡೋಣ. ಈಗ ಜಸ್ಟ್ ಹಂಗೆ ನೀವು ಥಿಯರಾಟಿಕಲಿ ಅರ್ಥ ಮಾಡ್ಕೊರಿ.